ಕಾಡಾನೆ ಸಂಚಾರ ಪ್ರದೇಶ ಅಲ್ಲಿ ಜೀಪ್ ರೇಸ್ ಅನ್ನ ಮಾಡಲಾಗಿದೆ. ಎದೆ ಝಲ್ಲನಿಸುವಂತಹ ಕಾಡಾನೆ ಅಟ್ಯಾಕ್ನ ದೃಶ್ಯವೂ ಕೂಡ ಲಭ್ಯವಾಗಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಒಂಟಿ ಸಲಗ ಹೋಗಿದೆ. ಅದೃಷ್ಟವಶಾತ್ ಆತನ ಪ್ರಾಣ ಉಳ್ಕೊಂಡಿದೆ ಅಷ್ಟೇ. ಸಕಲೇಶಪುರ ತಾಲೂಕಿನ ಹೊಳೆಸಾಲು ಅರಣ್ಯ ಪ್ರದೇಶದಲ್ಲಿ ಕಂಡುಬಂದಂತಹ ಘಟನೆ ಇದಾಗಿದೆ. ಅನುಮತಿ ಪಡೆಯದೆ ಅನಧಿಕೃತವಾಗಿ ರೇಸ್ ನಡೆಸಿರುವಂತಹ ಆರೋಪವೂ ಕೂಡ ಈಗ ಜೀಪ್ ರೇಸರ್ನ ವಿರುದ್ಧವಾಗಿ ಕೇಳಿಬಂದಿದೆ. ಅರಣ್ಯ ಹಾಗೂ ಕಂದಾಯ ಇಲಾಖೆಯ ವಿರುದ್ಧವೂ ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಾಡು ಪ್ರಾಣಿಗಳಿಗೆ ಅಂತ ಒಂದಷ್ಟು ಜಾಗ ಇರುತ್ತೆ. ಆ ನಿರ್ದಿಷ್ಟ ಪ್ರದೇಶಕ್ಕೆ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಹೀಗಿದ್ದೂ ಕೂಡ ಈ ಜೀಪ್ ರೇಸರ್ ಅಲ್ಲಿಗೆ ಹೇಗೆ ಹೋದ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮನೆ ಮಾಡ್ತಾ ಇದೆ. ಇದರ ನಡುವೆ ಅಲ್ಲಿ ಆ ಒಂಟಿ ಸಲಗ ಕೂಡ ಪ್ರತ್ಯಕ್ಷವಾಯಿತು. ಆತನನ್ನು ಹೇಗೆಲ್ಲ ಅಟ್ಟಾಡಿಸ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸೊ ಮತ್ತೊಂದು ದೃಶ್ಯ, ಪ್ರವಾಸಿಗರಿಂದ ವೀಕೆಂಡ್ ಸಫಾರಿಯನ್ನು ಮಾಡಲಾಗಿದೆ. ಸಫಾರಿಗೆ ಹೋಗಿದ್ದವರಿಗೆ ಮರಿಗಳೊಂದಿಗೆ ಹುಲಿಯ ದರ್ಶನವಾಗಿದೆ. 4 ಮರಿಗಳೊಂದಿಗೆ ದರ್ಶನವನ್ನು ಹುಲಿ ಕೊಟ್ಟಿದ್ದಾನೆ. ಇದೀಗ ಬಂಡೀಪುರದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ತಾಯಿ ಹುಲಿ ಹಾಗೂ ಮರಿಗಳ ಒಂದು ದೃಶ್ಯ ಗಮನ ಸೆಳೆದಿದೆ. ಹಾಗಾಗಿ ಪ್ರವಾಸಿಗರಿಗೆ ದರ್ಶನ ಕೊಡ್ತಾ ಇದೆ ತಾಯಿ ಮತ್ತು ಮರಿಗಳು. ಬಂಡೀಪುರದ ಸಫಾರಿ ಪ್ರವಾಸಿಗರ ಖುಷಿಗೆ ಪಾರವೇ ಇಲ್ಲ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರಕ್ಕೆ ಪ್ರವಾಸಿಗರಿಗೆ ಒಂದು ರೀತಿ ಖುಷಿಯನ್ನೇ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹುಲಿ.